ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ತೋರಿಸ್ತಿದ್ದೀನಿ ನಿಮಗೆ ಅರಿಶಿಣದ ಹಾರ್ವೆಸ್ಟಿಂಗ್ ಮತ್ತು ಅರಿಶಿಣದ ಪುಡಿ ಯಾವ ಥರ ತಯಾರು ಮಾಡೋದು ಅಂತ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅರಿಶಿಣದ ಗಿಡ ಎಲ್ಲ ಸತ್ತೋಗಿದೆ. ಆದಮೇಲೆ ನಾವು ಅರಿಶಿಣವನ್ನು ತೆಗಿತಿದ್ದೀವಿ. ನೋಡಿ, ಅರಿಶಿಣದ ಕೊಂಬು ಸಿಗ್ತಾ ಉಂಟು. ಅರಿಶಿನ ತುಂಬಾ ಅದರ ರೂಟ್ ತುಂಬಾ ಕೆಳಗೆ ತನಕ ಹೋಗುದಿಲ್ಲ, ಮೇಲೆ ನಿಲ್ತದೆ ಆಲ್ಮೋಸ್ಟ್. ಕೆಲವೆಲ್ಲ ಕೊಳ್ತೋಗಿದೆ. ನೋಡಿ, ಇದು ಕೊಳ್ತೋಗಿದೆ. ನಾವು ಬೇರೆ ಬೇರೆ ಕಡೆ ನಟ್ಟಿದ್ವಿ, ಒಂದೇ ಪ್ಲೇಸ್ ಅಲ್ಲಲ್ಲ, ಬೇರೆ ಬೇರೆ ಕಡೆ ಉಂಟು. ಅದನ್ನು ನಾನು ತೋರಿಸ್ತಾ ಇದ್ದೇನೆ. ಇದಕ್ಕೆ ನೀರು ತುಂಬ ಜಾಸ್ತಿಯಾಗಿ ಕೊಳ್ತೋಗಿದೆ. ಆಲ್ಮೋಸ್ಟ್ ಅರ್ಧ ಮಾತ್ರ ಒಳ್ಳೇದಿರುವುದು. ನೋಡಿ, ಇಷ್ಟು ಅರಶಿನ ಸಿಕ್ಕಿತ್ತು. ಇನ್ನು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿ ಬೇಯಿಸಬೇಕು. ಇದರಲ್ಲಿ ಫುಲ್ ಮಣ್ಣು ಉಂಟು, ಅದನ್ನು ಕರೆಕ್ಟಾಗಿ ವಾಶ್ ಮಾಡಬೇಕು. ಒಂದು 3-4 ಸರಿ ವಾಶ್ ಮಾಡಬೇಕು. ನಾನು ತೋರಿಸ್ತೇನೆ ಎಷ್ಟು ಮಣ್ಣು ಉಂಟು ನೋಡಿ. ಅರಿಶಿನ ಹಾರ್ವೆಸ್ಟ್ ಮಾಡುವಾಗ ನೀವು ಸಣ್ಣ ಸಣ್ಣ ಬೇರೆಲ್ಲ ಉಂಟಲ್ಲ, ಅದನ್ನೇ ಅಲ್ಲೇ ಹಾಕಬೇಕು. ಯಾಕೆ ಹೇಳಿದರೆ ನೆಕ್ಸ್ಟಿಗೆ ಸಹ ನಮಗೆ ಬೇಕಲ್ಲ ಅರಿಶಿನ. ಸೊ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಅಲ್ಲೇ ಹಾಕಿದ್ದೀವಿ. ನೋಡಿ ಎಷ್ಟೆಲ್ಲ ಮಣ್ಣು ಬಿಟ್ಕೊಳ್ತು ಉಂಟು ಅಂತ. ತುಂಬ ಮಣ್ಣಿತ್ತು ಇದರಲ್ಲಿ, ಬಟ್ ಪರಿಮಳ ಮಾತ್ರ ತುಂಬ ಒಳ್ಳೆಯದುಂಟು.
ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ವಾಶ್ ಮಾಡಿ ಆದಮೇಲೆ ಈ ಕಲರಿಗೆ ಬಂತು ನೋಡಿ. ಇನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಬೇಯಲಿಕ್ಕಿಡುವ. ಸ್ವಲ್ಪ ಗಟ್ಟಿ ಉಂಟಾಯ್ತಾ, ರಪ್ಪ ಕಟ್ಟಾಗುವುದಿಲ್ಲ. ನಾನಿವಾಗ ನಮ್ಮ ಮನೆ ಟೆರೇಸಲ್ಲಿದ್ದೀನಿ ನೋಡಿ. ಒಂದು ಸೈಡ್ ಫುಲ್ ತೋಟ ಎಲ್ಲ ಉಂಟು, ಒಂದು ಸೈಡ್ ಫುಲ್ ಮನೆ, ರೋಡ್ ಎಲ್ಲ ಉಂಟು ನೋಡಿ. ಇಷ್ಟು ಸಿಕ್ಕಿತ್ತು ನಮಗೆ ಅರಶಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಮೇಲೆ. ಒಣಗಲಿಕ್ಕೆ ಹಾಕೋ, ಫುಲ್ ಬಿಸಿಲುಂಟು. ಇದೊಂದು 4-5 ದಿವಸ ಒಣಗಬೇಕು. ಫೈನಲ್ ಆಗಿ ಈ ಥರ ಬಂದಿದೆ ನೋಡಿ. ಕಲರೇ ಚೇಂಜ್ ಆಗಿದೆ ನೋಡಿ, ಫುಲ್ ಬ್ರೌನ್ ಆಗಿದೆ. ಕಟ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ ನೋಡಿ. ಈ ಥರ ಬಂದಿದೆ, ಬ್ರೌನ್ ಆಗಿ ಕಲರ್ ಚೇಂಜ್ ಆಗಿದೆ ನೋಡಿ. ನಿಮಗೆ ನನ್ನ ಪಕ್ಕದ ಮನೆಯಲ್ಲಿ ಮಾವಿನ ಮಿಡಿ ಎಷ್ಟು ಬಂದಿದೆ ತೋರಿಸ್ತೇನೆ. ಫುಲ್ ಮಾವಿನ ಮಿಡಿ ಉಂಟು. ಇದು ಸೀತಾಫಲ, ಕೆಲವರು ಇದಕ್ಕೆ ರಾಮಫಲ ಅಂತ ಹೇಳ್ತಾರೆ. ಮಿಲ್ಲಿಗೆ ಕೊಟ್ಟು ಹುಡಿ ಆದಮೇಲೆ ಇಷ್ಟು ಸಿಕ್ಕಿತು ಅರಶಿನದ ಹುಡಿ. ಬಟ್ ಅರಶಿನ ನೋಡುವಾಗ ತುಂಬ ಸಿಗ್ಬೋದಂತ ಅಂದ್ಕೊಂಡಿದ್ವಿ, ಇಷ್ಟೇ ಸಿಕ್ಕಿದ್ದು. ಬಟ್ ತುಂಬ ಪರಿಮಳ ಉಂಟು. ನೋಡಿದ್ರಲ್ಲ ಅರಶಿನದ ಪುಡಿ ಯಾವ ಥರ ತಯಾರು ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.